ಪಾಂಡವರ ಪಕ್ಷಪಾತಿಯಾದ ಪುರುಷೋತ್ತಮ, ನಾನು ವೈರಿಯ ಪಕ್ಷದವರಿಂದ ಹೊರತಿದ್ದರೂ ಕೂಡ ನನ್ನನ್ನು ಹೇತಕ್ಕಾಗಿ ಇಷ್ಟು ದೂರ ಕರೆತಂದಿರುವೆ ದೇವ. ಕರ್ಣ, ಪರಮಾತ್ಮ, ವೈರ್ಯ ಪಕ್ಷದವನೆಂತಾಗುವೆ? ನೀನು ನನ್ನ ಪ್ರಿಯ ಬಂಧು, ಪ್ರಥಮ ಪಾಂಡವ ಕುಂತಿದೇವಿಯ ಜ್ಯೇಷ್ಠ ಪುತ್ರ ಕರ್ಣ. ಏನು? ನಾನು ನಿನ್ನ ಪ್ರಿಯ ಬಂಧುವೆ, ಪ್ರಥಮ ಪಾಂಡವನೇ, ಕುಂತಿದೇವಿಯ ಜ್ಯೇಷ್ಠ ಪುತ್ರನೇ. ಚೆನ್ನಾಗಿದೆ ದೇವ ಈ ನಿನ್ನ ವಿನೋದ ಪ್ರಸಂಗ. ಓಹೋ, ಇದು ಯುದ್ಧ ಕಾಲ. ಮೊದಲೇ ನೀನು ಪಾಂಡವರ ಪಕ್ಷಪಾತಿ, ಅವರ ತಲೆ ಕಾಯಲನ್ನೇ ಈ ರೀತಿ ವಂಚಿಸುತ್ತಿರುವೆ ಮಾಧವ. ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ಸತ್ಯವೆಂದು ನಂಬಲಿ. ಸತ್ಯವೆಂದು ನಂಬಲು ಸಹಜವಾದ ಆಧಾರವೇನಿದೆ ದೇವ? ಏಕಿಲ್ಲ ಕರ್ಣ, ಹಿಂದೆ ನಿನ್ನ ತಾಯಿಯಾದ ಕುಂತಿದೇವಿಯು ತಾನು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳನ್ನು ಉಪದೇಶಿ ಹೊಂದಿ ಅವು ಫಲಿಸುವವೋ ಇಲ್ಲವೋ ಎಂಬ ಚಾಪಲ್ಯದಿಂದ ಮೊದಲನೆಯ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಲು ಆಗ ನೀನು ಜನಿಸಿದೆ. ಲೋಕಾಪಾವದಕ್ಕೆ ಎದುರಿದ ನಿನ್ನ ತಾಯಿಯು ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಅನಂತರ ನೀನು ಸೂತರ ಕೈಗೆ ಸಿಕ್ಕಿ ಅವರ ಪಾಲನೆ ಪೋಷಣೆಗಳಲ್ಲಿ ಬೆಳೆದು ಈಗ ದುರ್ಯೋಧನ ಆಸನದಲ್ಲಿ ಮಾಂಡಲಕನಾಗ ಇರ್ಕಣ್ಣ. ಕರ್ಣ, ಪಾಂಡುಕುವರರ ಸೇರುತ್ತ ನೀನು ಕರ್ಣ, ಪಾಂಡುಕುವರರ ಸೇರುತ್ತ ನೀನು ತರೆಯನು ಪರೆಯೈ ಧರ್ಮದಲ್ಲಿರುತ್ತ ಕರ್ಣ, ತರೆಯನು ಪರೆಯೈ ಧರ್ಮದಲ್ಲಿರುತ್ತ ಹರುಜರ ಸೇರೈ ಕರುಣವ ತೋರೈ ಅನುಜರ ಸೇರೈ ಕರುಣವ ತೋರೈ ನೀಂಬಾಳೈ ನೀಂಬಾಳೈ ಸುರಚಿರ ಶರದರ ಶರಣರ ಪೊರೆವನ ಕರ್ಣ, ಸುರಚಿರ ಶರದರ ಶರಣರ ಪೊರೆವನ ಸುರಚಿರ ಶರದರ ಶರಣರ ಪೊರೆವನೆ ಸುರಚಿರ ಶರದರ ಶರಣರ ಪೊರೆ ಮಾತನ್ನು ಪ್ರೇಮದಿ ಹಾಲಿಸುವೀರ ಕರ್ಣ. ದಾನ ಶೋರನಿ ನಾಂದಿಹ ಬಿರುದ ಕರ್ಣ, ದಾನ ಶೋರ ನಾಂದಿಹ ಬಿರುದ ದಾನ ಶೋರನಿ ನಾಂದಿಹ ಬಿರುದ ಮೆರಸಿಗಾಮಿಗ ವರಗುಣಶೀಲ ಮೆರಸಿಗಾಮಿಗ ವರಗುಣಶೀಲ ಪರಯುದ್ಧ ಪ್ರೇಮಿ ಸಂಸ್ಕೃತ ಕಾಮಿ ಪರಯುದ್ಧ ಪ್ರೇಮಿ ಸುಕೃತ ಕಾಮಿ ಬಾಮಿಸ್ಕಾನ್ ಬಾಮಿಸ್ಕಾನ್ ಸುರಚಿರ ಶರದರ ಶರಣರ ಪೊರೆವನ ಸುರಚಿರ ಶರದರ ಶರಣರ ಪೊರೆವನ ಸುರಚಿರ ಶರದರ ಶರಣರ ಪೊರೆ ಮಾತನ್ನು ಪ್ರೇಮದಿ ಆಲಿಸುವೀರ 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 ಆಲಿಸುವೀರ. ಕರ್ಣ, ಕೃಷ್ಣ, ಈಗಲೂ ನನ್ನ ಸಂಗಡ ಬಾ. ಆ ಕೌರವರನ್ನು ಪಾಂಡವರನ್ನು ನಿನ್ನ ಪಾದದ ಮೇಲೆ ಕೆಡವುವನು. ಅವರಿಂದಲೂ ಸಾಮಂತ ರಾಜರಿಂದಲೂ ಓಲೈಸಿಕೊಳ್ಳುತ್ತಾ ಹಸ್ತಿನಾವತಿಯ ರತ್ನಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರವನ್ನು ಮಾಡುವಂತೆ ಬಾ ಕರ್ಣ. ಕೃಷ್ಣ, ಕೃಷ್ಣ, ಹಾಗಾದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಪರಮ ಭಾಗ್ಯವತಿ ಜನನಿ ಕುಂತಿದೇವಿ ನನ್ನ ಹೆತ್ತ ಮಾತೆ. ಕೃಷ್ಣ, ಕೃಷ್ಣ, ಇದು ನಿಜವಾಗಿಯೂ ಸತ್ಯ ಸಂಗತಿಯೇ? ಕರ್ಣ, ನೀನು ಆರಾಧಿಸುತ್ತಿರುವ ಆ ಸೂರ್ಯದೇವನಾಣೆಗೂ ನಿನ್ನ ಜನ್ಮ ವೃತ್ತಾಂತ ಸತ್ಯ ಸತ್ಯ ಸತ್ಯ. ನನ್ನ
ನನ್ನ ಭಾಗ್ಯದ ದುರ್ವಿಧಿಯೇ, ನನ್ನನ್ನು ಎಷ್ಟೊಂದು ವಿಧವಾಗಿ ಕಾಡಿರುವೆ ದೇವಾ. ಶೋಧನೆಯೇ ವಿಧಿ ಶಾಪ, ಪಾಪಿಯಾಗಿ ಪರಿತಾಪ ಗೀಡ ದೇವಾ. ಶೋಧನೆಯೇ ಶಾಪ. ಪರಮಾತ್ಮ ಬಹುದಿನ ನೊಂದೆ ಬಂಧುಗಳಾರೆಂದು. ಪರಮಾತ್ಮ ಅಣ್ಣ ಬಹುದಿನ ನೊಂದೆ ಬಂಧುಗಳಾರೆಂದು, ಎಂದು ಅದನ ಹಾಪ ನಿಂದ ಎಲಿ ಬೆಂದೆ. ಪರಮಾತ್ಮ ಅಣ್ಣ ಎಂದು ಅದನ ಹಾಪ ನಿಂದ ಎಲಿ ಬೆಂದೆ. ಬಂಧ ವಿಮೋಚನ ಮಾರ್ಗವನ್ನರಿಯದೆ, ಬಂಧ ವಿಮೋಚನ ಮಾರ್ಗವ ಅರಿಯದೆ ದೇವಾ. ಶೋಧನೆಯೇ ಶಾಪ, ಪಾಪಿಯ ಪರಿತಾಪ ಗೀಡ ದೇವಾ. ಶೋಧನೆಯೇ ಶಾಪ. ಪರಮಾತ್ಮ ಅಣ್ಣ ಜನ್ಮ ರಹಸ್ಯದ ಆಂತರ್ಯವರಿತು, ಜೇನು ಮದಾತೆಯ ನಿರ್ದಯವರಿತೋ ದೇವಾ. ದೇವಾ ಜನ್ಮ ರಹಸ್ಯದ ಆಂತರ್ಯವರಿತು, ಜೇನು ಮದಾತೆಯ ನಿರ್ದಯವರಿತೋ. ಜೀವಿಸಲೇ ಪರಿ ಸಹೋದರರೊಡಗೂಡಿ. ಪರಮಾತ್ಮ ಅಣ್ಣ ಜೀವಿಸಲೇ ಪರಿ ಸಹೋದರರೊಡಗೂಡಿ. ಜೀವಿಸಲೇ ಪರಿ ಸಹೋದರರೊಡಗೂಡಿ. ಪರಮಾತ್ಮ ಅಣ್ಣ ಜೀವಿಸಲೇ ಪರಿ ಸಹೋದರರೊಡಗೂಡಿ. ಪಾತಕಿ ಜೀವನ ಸಂಕಟ ಕಾರಣ, ಪಾತಕಿ ಜೀವನ ಸಂಕಟ ಕಾರಣ ದೇವಾ. ಶೋಧನೆಯೇ ಶಾಪ, ಪಾಪಿಯ ಪರಿತಾಪ ಗೀಡ ದೇವಾ. ಶೋಧನೆಯೇ ವಿಧಿ ಶಾಪ, ವಿಧಿ ಶಾಪ. ವಿಧಿ ಶಾಪ.
ಧರಿಸಿದ ಪ್ರಭು ನನ್ನ ಗೌರವೇಶ್ವರ. ಮತ್ತೊಂದು ಕಡೆ ಸಹೋದರನ ಪಾಶವನ್ನು ಕೊರಳಿಗೆ ಸುತ್ತಿದ ಆ ಪಾಂಡವರು. ಈ ಹೀರೋರಲ್ಲಿ ಯಾರನ್ನು ತ್ಯಜಿಸಲಿ, ಯಾರನ್ನು ಆಶ್ರಯಿಸಲಿ ದಿಕ್ಕೇ ತೋಚದಂತಾಗಿದೆ. ಕರ್ಣ, ಕರ್ಣ, ಪರಮಾತ್ಮ, ನಿನ್ನ ಮನಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳಬೇಡ. ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನಿನ್ನನ್ನು ದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡಿರುವೆನು. ಇನ್ನು ಮುಂದೆ ಯಾರನ್ನು ಆಶ್ರಯಿಸಬೇಕು, ಯಾರನ್ನು ತ್ಯಜಿಸಬೇಕು ನೀನೇ ನಿರ್ಧಾರ ಮಾಡು. ದೇವ, ಕರ್ಣ, ಹಾಗಿದ್ದ ಪಕ್ಷದಲ್ಲಿ ಹಾ ಭೀಮಾರ್ಜುನರು ನನ್ನನ್ನು ಕಂಡಾಗಲಲ್ಲ, ಹೇ ಶೂತ ಕುಲದವ, ಹೇ ಹೀನ ಕುಲದವ ಎಂದು ನನ್ನನ್ನು ಹೀಯಾಳಿಸುತ್ತಿರುವರಲ್ಲ, ಅವರಿಗೆ ಈ ವಿಚಾರವು ತಿಳಿಯದೇ ದೇವ? ತಿಳಿಯದು ಕರ್ಣ. ನಿನ್ನ ವಿಚಾರವು ನಿನ್ನ ತಾಯಿಗಾಗಲಿ ಆ ಪಾಂಡವರಿಗೂ ಸಹ ತಿಳಿಯದು ಕರ್ಣ. ಕರ್ಣ, ಪರಮಾತ್ಮ, ನಿನ್ನನ್ನು ಕಂಡಾಗಲಲ್ಲ ನಿನ್ನ ತಾಯಿಯಾದ ಕುಂತಿದೇವಿಯು ದೇವ ಆ ಕರ್ಣನಾರು, ಅವನನ್ನು ನೋಡಿದರೆ ನನಗೆ ಮೊರಕು ಉಂಟಾಗುವುದು ಎಂದು ಕೇಳುತ್ತಲೇ ಇದ್ದಳು. ಇದೀಗ ತಾನೇ ನಿನ್ನ ಜನನಿಗೆ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ಬಂದಿರುವೆನು. ಆಕೆಯು ನಿನ್ನನ್ನು ನೋಡಲು ಗಂಗಾ ತೀರಕ್ಕೆ ಬರುವಳು. ನೀನು ಅಲ್ಲಿಗೆ ಹೋಗು ಕರ್ಣ. ಪರಮಾತ್ಮ, ಸಂತೋಷದಿಂದ ಬರುವ ಹಾಗೆ ಮನಸ್ಸನ್ನು ನೋಯಿಸಬೇಡ. ನಾನು ಬಂದು ಬಹಳ ವೇಳೆ ಆಯಿತು, ನಾನಿನ್ನು ಬರಲೇ ಕರ್ಣ. ತಮ್ಮ ಚಿತ್ತ ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮ ಎಂದಿಗೂ ಅಸತ್ಯ ನುಡಿಯತಕ್ಕವನಲ್ಲ. ಆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಪರಮ ಭಾಗ್ಯವತಿ ಜನನಿ ಕುಂತಿ ದೇವಿಯು ನನ್ನ ಹೆತ್ತ ಮಾತೆ. ಅಯ್ಯೋ, ಅವರೊಡನೆ ಕೂಡಿ ಬಾಳುವುದು ಈ ಪಾಪಿ ಕರ್ಣನ ಹಣೆಯಲ್ಲಿ ಬರೆಯಲಿಲ್ಲವೇ? ಇದುವರೆಗೂ ನನ್ನ ಬಂಧು ವರ್ಗದವರು ಯಾರೆಂದು ತಿಳಿಯದೆ ವೇದ ಪಡೆದಿದ್ದ ನಾನು ಈಗ ಇಂಥವರೇ ನನ್ನ ಬಂಧು ವರ್ಗದವರನ್ನು ತಿಳಿದ ಬಳಿಕ ನನ್ನ ಮನಸ್ಸಿನಲ್ಲದೆಂತಹ ಉಭಯ ಸಂಕಟವನ್ನು ತಂದೊಡ್ಡಿದೆಯೇ ದೇವ. ಸಂಕಟವು ಹಾಗಾದರೆ ಲೋಕೈಕ ವೀರರಾದ ಪಾಂಡವರನ್ನು ನಾನೇ ನನ್ನ ಕೈಯಾರ ಕೊಲ್ಲಲೇ ಪಾಂಡು ಕುಮಾರರಂ ನಾನ್ ಕೊಲ್ಲುವುದೇ ದೊರದೊಳ ತಮ್ಮಂದಿರಂ ನಾ ಕೊಲ್ಲುವುದೇ ಕೊಲದಾಂಬಿಟ್ಟಡೆ ಕೌರವೇಂದ್ರ ಈ ಧಾರುಣಿಯೊಳ್ ಸಿರಿ ಸಂಪತ್ತಿನಿನ್ ಬಾಳ್ವರೇ ಚಲದಿಂ ಪಾರ್ಥನರುಂಡವಂ ತರಿದು ಮತ್ಸ್ವಾಮಿಗೆ ನಮಸ್ವಾಮಿಗೆ ಆನಂದವಂ ಸರಿಸಲ್ಕಾಗದೆ ಪಾರ್ಥನ ಘೋರ ಶರಕ್ಕೆ ನಾ ತೊತ್ತಾಗಲೇ ಸಾಯಲೇ ಕರ್ಣ, ಏನು ಈ ರೀತಿ ಚಿಂತಿಸುತ್ತಿರುವಲ್ಲ? ಈ ನಿನ್ನ ರಾಜಸಭೆಯಲ್ಲಿ ನಡೆದ ವಿಚಾರವೂ ನಿನಗೆ ತಿಳಿದಂತಿಲ್ಲ. ಇದು ನಿಜವೇ ಶಕುನಿ? ನಾನು ನಂಬುವುದಿಲ್ಲ. ನಂಬು ಅಂಗರಾಜ, ನಂಬು. ಕರ್ಣನ ಉದಾರ ಹೃದಯವನ್ನು ತಿಳಿಯದ ಕೌರವರು ನಿರ್ಭಯದಿಂದ ಈ ರೀತಿ ನಡೆಯುವುದರಲ್ಲಿ ಆಶ್ಚರ್ಯವೇನು? ದುರ್ಯೋಧನನಲ್ಲಿ ನಿನ್ನಲ್ಲಿರುವ ರಾಜ ಮತ್ತು ಸ್ನೇಹ ಭರವಸೆಯಿಂದ ಇಂಥ ವಿಷಯದಲ್ಲಿ ಈ ಕುವಶ್ಯ ಶಬ್ದನಾಡಲು ಅವರು ಹಿಂಜರಿಯಲಿಲ್ಲ.
ಕರ್ಣ, ದುರ್ಯೋಧನನು ಇವೆಲ್ಲವನ್ನು ಕೇಳಿದರೂ ಕೇಳದವನಂತೆ ಸುಮ್ಮನಿದ್ದನ ಕರ್ಣ. ಕರ್ಣ, ನಿನ್ನನ್ನು ನೋಡಿದರೆ ನನಗೆ ಎಷ್ಟೊಂದು ದುಃಖ ಗೊತ್ತೇ. ಸ್ನೇಹದಲ್ಲಿಯೂ ಹೊಂಚನೆಯೇ. ನಿಜವಾಗಿಯೂ ನನ್ನ ರಕ್ತ ಕುದಿಯುತ್ತಿರುವುದು. ಸಭೆಯಲ್ಲಿ ಏನು ನಡೆಯಿತು ಶಕುನಿ? ಹೇಳು ಶಕುನಿ, ಹೇಳು. ಆ ದುರ್ವಾಕ್ಯ. ಕೃಷ್ಣನು ರಾಜಸಭೆಯಿಂದ ಹೋದ ಕೂಡಲೇ ಮೂರ್ಛಿತನಾದ ದುರ್ಯೋಧನ ಎಚ್ಚೆತ್ತನು. ಅವನು ಆಗ ಹಸಿದ ಹೆಬ್ಬುಲಿಯಂತೆ ಆರ್ಭಡಿಸುತ್ತಾ ಕ್ರೋರದಿಂದ ಬುದ್ಧಿ ಹೋದವನಾಗಿ ಭೀಷ್ಮ ದ್ರೋಣಾದಿಗಳನ್ನು ಪಾಂಡವರ ಪಕ್ಷದವನೆಂದು ನಿಂದಿಸಿದನು. ಕಡೆಗೆ ಪಾಂಡವರೊಡನೆ ಯುದ್ಧಕ್ಕೆ ಸಿದ್ಧರಾಗುವಂತೆ ಸಮಸ್ತ ಸಾಮಂತರಿಗೂ ಆಜ್ಞೆ ಮಾಡಿದನು. ಮತ್ತು ಕರ್ಣನಿಗೆ ಸೈನ್ಯಾಧಿಪಟ್ಟವನ್ನು ಕಟ್ಟಬೇಕೆಂಬ ತನ್ನಿಚ್ಛೆನ ಪ್ರಕಟವಾಗೇ ಹೇಳಿದನು. ಎಲ್ಲವೂ ನಿಶ್ಚಿತವಾದಂತೆ ಆಗ ಭೀಷ್ಮನು ಪಿತಾಮಹನು ಏನು ಹೇಳಿದ ಶಕುನಿ? ಅಸೂಯೆಯಿಂದ ಭೀಷ್ಮನು ಆ ರೀತಿ ಹೇಳಿರಲಾರ. ಆದರೆ ನಿನ್ನ ಸೈನ್ಯಾಧಿಪತ್ಯದ ಆಸೆಯೂ ಭಂಗವಾಯಿತು. ನಾನು ಯಾವಾಗಲೂ ಸೈನ್ಯಾಧಿಪತ್ಯಕ್ಕೆ ಆಶಿಸಿದವನಲ್ಲ. ಆದರೆ ದುರ್ಯೋಧನನಲ್ಲಿ ನನ್ನಲ್ಲಿದ್ದ ವಿಶ್ವಾಸವನ್ನು ಚಲಿಸುವಂತೆ ಮಾಡಿದವರು ಯಾರು ಶಕುನಿ? ನೀನು ರಥವನ್ನೇರಿ ಓದೆಯಷ್ಟೇ ಆ ಸಂಗತಿಯನ್ನು ಭೀಷ್ಮನಿಗೆ ತಿಳಿಸಿದಂತಿದೆ. ತಂತ್ರಿಯಾದ ಕೃಷ್ಣನ ಸವಿನುಡಿಗಳಿಗೆ ನೀನು ಎಲ್ಲಿ ವಶನಾದೆಯೋ ಏನೋ ಎಂದು ದುರ್ಯೋಧನನ ಸಂದೇಹ. ಸಂದೇಹ? ಕುರುಕುಲದ ಅರಸರು ಈ ಕರ್ಣನ ಸ್ವಾಮಿನಿಷ್ಠೆಯನ್ನು ತಿಳಿದಲ್ಲವೇ ಶಕುನಿ? ತಿಳಿದಿರುವರು. ಆದರೆ ನಿನಗೂ ಕೃಷ್ಣನಿಗೂ ನಡೆದ ಮಾತಿನ ರಹಸ್ಯವನ್ನು ತಿಳಿದ ಹೊರತು ನಿನಗೆ ಸೈನ್ಯಾಧಿಪತ್ಯವನ್ನು ಕೊಡಕೂಡದೆಂದು ನಿರ್ಧಾರವಾಯಿತು. ಇದಕ್ಕೆ ಕಾರಣ ಭೀಷ್ಮನಲ್ಲವೇ? ಯಾರಾದರೂ ಆಗಲಿ ಬಿಡಯ್ಯ. ಕೆಲವರು ನಿನ್ನನ್ನು ಸಭೆಯಲ್ಲಿ ತುಚೀಕರಿಸಿ ಮಾತನಾಡಲು ಹಿಂಜರಿಯಲಿಲ್ಲ. ಏನು ಹೇಳಿದರು ಶಕುನಿ? ಆ ದುರ್ವಾಕ್ಯವನ್ನು ನಾನು ಹೇಳಲಾರೆ. ಆದರೂ ಯತ್ನವಿಲ್ಲ. ಸೂತ ಕುಲದಲ್ಲಿ ಹುಟ್ಟಿದ ನೀಚನಿಗೆ ಸ್ವಾಮಿ ಭಕ್ತಿ ಎಲ್ಲಿಯದು ಎಂದು ನಿಂದಿಸಿದರಯ್ಯ, ನಿಂದಿಸಿದರು. ಶಕುನಿ, ಸೂತ ಕಾಲದಲ್ಲಿ ಹುಟ್ಟಿದವರು ರಾಜಭಕ್ತರಾಗಬಾರದೇ ಶಕುನಿ? ವಿಧಾತನು ಮಾನವನ ಜಾತಿಯ ಸದ್ಗುಣಗಳನ್ನೆಲ್ಲವನು ಉಚ್ಚ ಕುಲದವನಿಗೆ ಮೀಸಲಿಟ್ಟಿರುವನು. ಶಕುನಿ, ಈ ಅಪಮಾನವನ್ನು ನಾನು ಎಷ್ಟು ದಿನ ಸಹಿಸಿಕೊಳ್ಳಲಿ? ಚಿಕ್ಕಂದಿನಲ್ಲಿ ಹುಡುಗರು ನನ್ನ ಸಂಗಡ ನಾನು ಸೂತಪುತ್ರನಿಂದ ನನ್ನ ಸಂಗಡ ಆಟವಾಡುತ್ತಿರಲಿಲ್ಲ. ನಾನು ಏಕಾಂಗಿಯಾಗಿ ನನ್ನನ್ನು ಮುಟ್ಟುವುದೇ ದೋಷವೆಂದು ತಿಳಿದಿದ್ದರು. ನಾನು ಏಕಾಂಗಿಯಾಗಿ ಕಣ್ಣೀರು ಸುರಿಸುತ್ತಾ ಹೃದಯದ ವೇದನೆಯನ್ನು ಆ ಜಗತ್ಕರ್ತಕನಲ್ಲಿ ಭಿನ್ನವಿಸಿಕೊಳ್ಳುತ್ತಿದ್ದೆ. ಏ ಪರಮೇಶ್ವರ, ನನ್ನನ್ನು ಯಾವ ಅಪರಾಧಕ್ಕಾಗಿ ಈ ಸೂತಕುಲಕ್ಕೆ ತಳ್ಳಿದೆ ಎಂದು. ಆ ದಿನಗಳು ಕಳೆದವು. ತಿಳಿವು ಮೂಡಿತು. ಜನ್ಮವು ಆಕಸ್ಮಿಕ ಘಟನೆ. ಗುಣವೇ ಮಾನವನ ಸರ್ವಸ್ವ ಎಂದು ತಿಳಿದೆ. ನನ್ನ ಮಾನ ಅಪಮಾನಗಳು ಗುಣವಲ್ಲ ಅವಲಂಬಿಸಿವೆ ಎಂದು, ಕುಲವನ್ನಲ್ಲವೆಂದು ನಿಶ್ಚಯಿಸಿದೆ. ಶಕುನಿ, ಆದರೂ ಈ ಆತ್ಮಶಕ್ತಿಯಿಂದ, ಪ್ರಯತ್ನ ವಿಶೇಷದಿಂದ, ದೈವ ಬಲದಿಂದ ರಾಜಸ್ಥಾನದ ಸ್ಥಾನಮಾನಗಳು ನನಗೆ ದೊರೆತವು. ನಾನೆಂದು ಅಂಗದೇಶದ ಅರಸು, ಕುರು ಸಾಮ್ರಾಜ್ಯದ ಮಾಂಡಲಿಕ. ಆದರೂ ಈ ದುಷ್ಟಭೂತವು ನನ್ನನ್ನು ಬಿಟ್ಟಿಲ್ಲ ಶಕುನಿ, ಬಿಟ್ಟಿಲ್ಲ. ಪ್ರತಿಷ್ಠಾಪರರಾದ ಆರ್ಯರು ಈ ಸಕಲ್ಪಿತ ಮರ್ಯಾದೆಯನ್ನು ಹೊರದೂಡದ ಹೊರತಾಗಿ ಈ ಭಾರತಕ್ಕೆ ವಿಸ್ತಾರವಿಲ್ಲ ಶಕುನಿ, ವಿಸ್ತಾರವಿಲ್ಲ. ಕರ್ಣ, ಸ್ಥಿರನಾಗು ಕರ್ಣ, ಸ್ಥಿರನಾಗು. ದುರ್ಯೋಧನ ನಿನ್ನಲ್ಲಿರುವ ಅವೈಚ್ಯ ಸ್ನೇಹ ನಿರಾಕರಿಸಿದ ಪ್ರತಿಕಾರ ಈಗ ನಿನ್ನ ಕೈಯಲ್ಲಿರುವುದು. ಭೀಷ್ಮನ ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ಅಸ್ತ್ರಾದಾನ ಮಾಡುವುದಿಲ್ಲವೆಂದು ನೀನು ಶಪಥ ಮಾಡು ಶಕುನಿ. ಆಗ ತಿಳಿಯುವರು ಕರ್ಣನ ಅಸ್ತ್ರಕೌಶಲ್ಯದ ಅಭಾವವು ಎಂಥ ಅನರ್ಥಕಾರಿ ಎಂಬುದನ್ನು. ಎಲ್ಲರೂ ಯುದ್ಧದಲ್ಲಿ ನಿರತರಾಗಿರುವಾಗ ನಾನು ಹೇಡಿಯಂತೆ ಮನೆಯಲ್ಲಿ ಕೈಕಟ್ಟಿ ಕುಳಿತುಕೊಳ್ಳಲಿ? ಇದು ನನ್ನಿಂದ ಆಗದು ಶಕುನಿ, ನನ್ನಿಂದ ಆಗದು. ಬೇರೆ ಉಪಾಯವಿಲ್ಲ ಅಂಗಾಧಿಪತಿ. ಸ್ವಪಕ್ಷದಿಂದ ಅಪಮಾನಿತವಾಗುವ ಇಚ್ಛೆ ಇದ್ದರೆ ಅಸ್ತ್ರಾಧಾರಣ ಮಾಡು. ಏಕೆಂದರೆ ದ್ರೋಣ ಶಲ್ಯಾದಿಗಳು ನಿನ್ನನ್ನು ಇದಕ್ಕಿಂತ ಹೆಚ್ಚಿನ ಅಪಮಾನ ಮಾಡಲು ಯೋಚಿಸುವಂತಿದೆ. ಗುರುಜನರ ಮೇಲಿನ ಭಕ್ತಿಯಿಂದ ನಿನ್ನ ವಿಷಯದಲ್ಲಿ ದುರ್ಯೋಧನನು ತಾಟ ಸ್ವಭಾವವನ್ನು ವಹಿಸಿರುವನು.
ದುರ್ಯೋಧನನಲ್ಲಿ ಇಂತಹ ಪರಿವರ್ತನೆ ಆದ ಮೇಲೆ ನಾನು ಯಾರಿಗೋಸ್ಕರ ಯುದ್ಧ ಮಾಡಲಿ ಶಕುನಿ? ಸರಿಯಾಗಿ ಹೇಳಿದೆ. ಭೀಷ್ಮನ ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ಈ ನನ್ನ ಅಸ್ತ್ರಾಂಗವನ್ನು ತೊಡುವುದಿಲ್ಲ. ಇದೇ ನನ್ನ ಶಪಥ. ಶಪಥವೇನು? ನಾನು ನಿನಗಾಗಿ ಎಲ್ಲೆಲ್ಲಿ ಹುಡುಕಿದೆನು. ಬಂದು ಎಷ್ಟು ಹೊತ್ತಾಯಿತು? ಬಹಳ ಹೊತ್ತಾಗಲಿಲ್ಲ ಕುರುರಾಜ. ಆದರೆ ಇಲ್ಲಿ ಒಂದು ಗಳಿಗೆಯೂ ನಿಲ್ಲುವ ಪ್ರವೃತ್ತಿ ನನಗಿಲ್ಲ. ಪುನಃ ಬಂದು ನೋಡುವೆನು. ಆಗ ನಿನಗೇ ತಿಳಿಯುವುದು ಶಪಥವೇನೆಂದು. ಇಲ್ಲು ಕರ್ಣ, ನಿನಗೆ ಒಂದು ಸಂತೋಷವಾದ ಸುದ್ದಿ ಇರುವುದು. ಕ್ಷಮಿಸು ಮಿತ್ರ. ಹಾರರ ಮಧ್ಯೆ ಪಥದಳಿತರಾಗಿ ಪಶುಗಳಂತೆ ಜೀವಿಸುವ ಈ ಸೂತ ಕುಲದವನಿಗೆ ಇನ್ನೆಲ್ಲಿಯೇ ಸಂತೋಷ ಸುದ್ದಿ. ಕರ್ಣ 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 ಇದೇನು ಮಾವ, ಈ ದಿನ ಕರ್ಣನ ರೀತಿಯೇ ಬೇರೆ ಆಗಿರುವುದಲ್ಲ. ನಾನು ಬಹುವಾಗಿ ಯೋಚಿಸಿ ಕರ್ಣನನ್ನು ಸೈನ್ಯಾಧ್ಯಕ್ಷನಾಗಿ ಮಾಡಬೇಕೆಂದು ನಿರ್ಧರಿಸಿದ್ದನು. ಅದನ್ನು ತಿಳಿಸುವುದಕ್ಕಾಗಿಯೇ ನಾನು ಇಲ್ಲಿಗೆ ಬಂದದ್ದು. ಇದೇನು ಪರ್ಯಾಸವೇ ಕೌರವೇಶ್ವರ? ಏಕೆ ಮಾವ, ಕರ್ಣನು ವೀರಪುರುಷನಲ್ಲವೇ? ಇರಬಹುದು. ಅವನನ್ನು ಸೈನ್ಯಾಧ್ಯಕ್ಷನಾಗಿ ಮಾಡುವುದರಿಂದ ಎಷ್ಟೊಂದು ಜನ ಅಪಮಾನವನ್ನು ಯೋಚಿಸಿದೆಯಾ? ಭಾರ್ಗವೈಜಯ ಭೀಷ್ಮ, ಶಸ್ತ್ರಾಚಾರ್ಯನ ದ್ರೋಣ, ಶಲ್ಯ, ಅಶ್ವತ್ಥಾಮ, ಕೃತವರ್ಮ ಇನ್ನು ಮುಂತಾದ ವೀರ ಮಹಾರಥಿಕರನ್ನು ಬಿಟ್ಟು ಕೇವಲ ದಾಸಿ ಸೂತಕುಲದಲ್ಲಿ ಹುಟ್ಟಿದ ನೀಚನಿಗೆ ಸೈನ್ಯಾಧಿಪತ್ಯವೇ? ಕುಲಮರ್ಯಾದನ್ನು ಧಿಕ್ಕರಿಸುವುದರಿಂದ ಎಂತಹ ಅನರ್ಥಕಾರಿ ಎಂಬುದನ್ನು ಯೋಚಿಸಿದೆಯಾ? ಭೀಷ್ಮ ದ್ರೋಣರು ಅಂತರಂಗದಲ್ಲಿ ಪಾಂಡವರ ಪಕ್ಷಪಾತಿಗಳು. ಅವರು ಅಸಮಾಧಾನಗೊಂಡರೆ ನಿನ್ನನ್ನು ಛೇದಿಸಲು ಕೂಡ ಹಿಂಜರಿಯುವುದಿಲ್ಲ. ಆದುದರಿಂದ ನಿಧಾನವಾಗಿ ಯೋಚಿಸು ಕೌರವೇಶ್ವರ. ನಿಜ ಮಾವ. ಹಾಗಾದರೆ ಈಗ ಮಾಡುವುದಾದರೂ ಏನು? ಮಾಡುವುದೇನು? ಸೈನ್ಯಾಧಿಪತ್ಯವನ್ನು ಅಂಗೀಕರಿಸುವಂತೆ ಭೀಷ್ಮನನ್ನು ಪ್ರಾರ್ಥಿಸು. ಈಗ ಚಿಂತಿಸುವ ಸಮಯವೂ ಇಲ್ಲ. ಈಗಲೇ ಹೋಗಿ ಕುರುಪಿತ ಮಗನನ್ನು ನೋಡು. ಹಾಗೇ ಮಾಡುವೆನು ಮಾವ. ನೀನು ನನ್ನ ಸಂಗಡ ಬಾ. ಯಾರು ಎನ್ನೆದುರಿಸಬಲ್ಲವರು? ಈ ತಲದಂತ ಮಲ್ಲನ ಯಾರು ಎನ್ನೆದುರಿಸಬಲ್ಲವರು? ಮಾವ ಚಲದಿ ಭಾರತ ಮಧುರದೋಲ್ವೆ. ಮಾವ ಚಲದಿ ಭಾರತ ಮಧುರದೋಲ್ವೆ. ಅಸಮರತೆಯ ಬಗೆಲ್ವೆ. ಮಾವ ಹಣಮ ಎದೆಯ ಬಯಲು ಗೆಲ್ವೆ. ಯಾರು ಎನ್ನೆದುರಿಸಬಲ್ಲವರು? ಈ ತಲದಂತ ಮಲ್ಲನ ಯಾರು ಎನ್ನೆದುರಿಸಬಲ್ಲವರು? ಗಣಗಣನೆ ಗುಡುಗುಡುಗಿ ಆರ್ಪಡಿಸಿ ಬ್ರಹ್ಮಾಂಡವೇ. ಗಣಗಣನೆ ಗುಡುಗುಡುಗಿ ಆರ್ಪಡಿಸಿ ಬ್ರಹ್ಮಾಂಡವೇ. ಚಲದಿ ಭಾರತ ಮಧುರದೋಲ್ವೆ. ಚಲದಿ ಭಾರತ ಮಧುರದೋಲ್ವೆ. ಅದಮ್ಮನೆ ದೇಯ ಬಗೆದು ಹಣಮ ಎದೆಯ ಬಗೆದು ಗೆಲ್ವೆ. ಯಾರು ಎನ್ನೆದುರಿಸಬಲ್ಲವರು? ಈ ತಲದಂತ ಮಲ್ಲನ ಯಾರು ಎನ್ನೆದುರಿಸಬಲ್ಲವರು? ಮಾವ ನೀನು ನನ್ನ ಸಂಗಡ ಬಾ. ಹೋಗು ಕುರುಕುಲದ ಸಾಮ್ರಾಟ. ಇಲ್ಲಿಗೆ ಮುಗಿಯಿತೋ ನಿನ್ನ ಆರ್ಭಟ. ಶಾಕೂನಿ ಎಂಬ ಮೂರಕ್ಷರದ ಮರ್ಮವನ್ನು ತಿಳಿದಿದ್ದೇನ ಮೂಡ. ಶಾ ಎಂದರೆ ಶಸ್ತ್ರಾಸ್ತ್ರಗಳಿಲ್ಲದೆ, ಕು ಎಂದರೆ ಕುರುವಂಶವನ್ನ, ನೀ ಎಂದರೆ ನಿರ್ರಾಮ. ಈ ಶಕುನಿಯಿಂದ ಕುರುವಂಶ ನಿರ್ನಾಮ. ಸೇಡಿಗೆ ಸೇಡು, ಮುಯಿಗೆ ಮುಯಿ, ದ್ವೇಷಕ್ಕೆ ದ್ವೇಷ, ರೋಷಕ್ಕೆ ರೋಷ. ರೋಷ ದ್ವೇಷ ರೋಷ, ಈ ಶಕುನಿಗೆ ಹೃದಯದ ರೋಷ.
ರೋಷ ದ್ವೇಷ ರೋಷ ಈ ಶಕುನಿಗೆ ಹೃದಯದ ರೋಷ ಸೇಡಿನ ಸರ್ಪದ ರೋಷ ಸೇಡಿನ ಸರ್ಪದ ರೋಷ ಅದು ಕಚ್ಚದೆ ಅದು ಕಚ್ಚದೆ ಅದು ಕಚ್ಚದ ಬಿಡದೆ ರೋಷ ಸೇಡಿನ ಸರ್ಪದ ರೋಷ ಅದು ಕಚ್ಚದ ಬಿಡದೆ ರೋಷ ರೋಷ ದ್ವೇಷ ರೋಷ ಈ ಶಕುನಿಗೆ ಹೃದಯದ ರೋಷ ಓ ಪಾಪಿ ಜನ್ಮದ ದೇಹದ ಪಾಚ ಎಲ್ಲವೋ ಚಂಡ ಒಂದೆಟ್ಟು ದೇಹದ ಪಾಚ ನಿನ್ನ ಮುಗಿಸುವ ಗುರುಕುಲ ನಾಚ ಒಂದೆಟ್ಟು ದೇಹದ ಪಾಚ ನಿನ್ನ ಮುಗಿಸುವ ಗುರುಕುಲ ನಾಚ ರೋಷ ದ್ವೇಷ ರೋಷ ಈ ಶಕುನಿಗೆ ಹೃದಯದ ರೋಷ ಮಾಡುವೆ ನಿನಗೆ ಮೋಸ ಎಲ್ಲವೋ ಪಾಪಿ ಮಾಡುವೆ ನಿನಗೆ ಮೋಸ ನಗು ನಗುತ್ತಲೆ ನಗು ನಗುತ್ತಲೆ ನಗು ನಗುತ್ತಲೆ ಬಿಗಿಸುವ ಪಾಶ ಮಾಡುವೆ ನಿನಗೆ ಮೋಸ ನಗು ನಗುತ್ತಲೆ ಬಿಗಿಸುವೆ ಪಾಶ ರೋಷ ದ್ವೇಷ ರೋಷ ಈ ಶಕುನಿಗೆ ಹೃದಯದ ರೋಷ 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 ಈ ಶಕುನಿಗೆ ಹೃದಯದ ರೋಷ ಐವರ ಕಾಂತೆ ಎನಿಸಿದೆ ಚಿಂತೆ ತಳೆದೆ ಪರಿಭವ ಸವೆಸಿದೆ ಜೀವ ತಳೆದೆ ಪರಿಭವ ಸವೆಸಿದೆ ಜೀವ ತಳೆದೆ ಪರಿಭವ ಸವೆಸಿದೆ ಜೀವ ನಿನ್ನ ಹೊರತು ನನಗೆ ಬೇರೆ ಗತಿ ಯಾರು? ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು. ನನ್ನ ಕೈ ಹಿಡಿದ ನನ್ನ ಪತಿಗಳು ನನ್ನನ್ನು ಭೋಗದ ವಸ್ತುವಿನಂತೆ ದ್ಯೋತದಲ್ಲಿ ಪಣವಾಗಿಟ್ಟು ಸೋತರು. ತುಂಬಿದ ರಾಜಸಭೆಯಲ್ಲಿ ದುಶಾಸನದಿಂದ ಅಪಮಾನಿತಳಾದೆನು. ಕೀಚಕನ ಭಂಗವನ್ನು ಸಹಿಸಿದೆನು. ಕದ್ದ ಭಿಕ್ಷುಕಿಯಂತೆ ಕಾಡಿನಿಂದ ಕಾಡಿಗೆ ಅಲೆದದ್ದು ಆಯಿತು. ಇನ್ನು ಮುಂದಾದರೂ ಈ ದ್ರೌಪದಿಯ ಕಷ್ಟದ ದಿನಗಳು ಕಳೆದವೆಂದು ಬದುಕಿರುವ 4-6 ದಿನಗಳಾದರೂ ಸುಖವಾಗಿರೋಣ ಎಂದು ಅಂದುಕೊಂಡರೆ ಹೆಜ್ಜೆ ಹೆಜ್ಜೆಗೂ ಈ ಅಪಮಾನ. ಹೇ ವಿಧಾನ, ಈ ದ್ರೌಪದಿ ಹಣೆಯಲ್ಲಿ ಇನ್ನೂ ಅದೇನೇನನ್ನು ಬರೆದಿರುವೆ ತಂದೆ.
ಪಾಂಚಾಲಿ ಪ್ರಿಯತಮೆ, ಇವಳೇಕೆ ಈ ರೀತಿ ನಿಷ್ಕಾರಣವಾಗಿ ಹೇಳುತ್ತಿರೋಳು? ಕಣ್ಣೀರ ಕರೆಯದಿರುವಲ್ಲವೇ ಪ್ರಿಯೇ? ಏಕೆ ಚಿಂತಿಪೆ ದ್ರುಪದ ನಂದಿನಿ? ಅದೇಕೆ ಚಿಂತಿಪೆ ದ್ರುಪದ ನಂದಿನಿ? ಭಯವ ಬಿಡೆ ಪಾಂಚಾಲಿ ಪರಮ ಸದ್ಗುಣಿ. ಪ್ರಿಯೇ ಏಕೆ ಚಿಂತಿಪೆ ದ್ರುಪದ ನಂದಿನಿ? ದುರದಿ ದುರುಳ ಕೊರುಪತಿಯ ತೊಡೆ ಮುರಿದು ಮುದ ತರುವೆ. ದುರದಿ ದುರುಳ ಕುರುಪತಿಯ ತೊಡೆ ಮುರಿದು ಮುದ ತರು. ಕಡುಮದಂತರವರನ್ನ ಹೊದಿಸದೆ ಬಿಡು ರಣದೋಡು. ಹೇಳಿ ಕಡುಮದಂತರವರನ್ನ ಹೊದಿಸದೆ ಬಿಡು ರಣದೋಡು. ತಟ್ಟಿ ಪುಡಿ ಬಟ್ಟಿ ಎದೆ ಮೆಟ್ಟಿ ತಟ್ಟಿ ಪುಡಿ ಬಟ್ಟಿ ಎದೆ ಮೆಟ್ಟಿ ನಿಲ್ಲುವೆ. ಪ್ರಿಯೇ ಏಕೆ ಚಿಂತಿಪೆ ದ್ರುಪದ ನಂದಿನಿ? ಭಯವ ಬಿಡು ಪಾಂಚಾಲಿ ಪರಮ ಸದ್ಗುಣಿ. ಪ್ರಿಯೇ ಏಕೆ ಚಿಂತಿಪೆ ದ್ರುಪದ ನಂದಿನಿ? ವಿಪಿನ ವಾಸ ಭವನೆಯ ಮರೆಯುವೆ ಕರುಣಿಯೇ ದೇವಿ. ವಿಭಿನ್ನ ವಾಸ ಭವನೆಯ ಮರೆಯುವೆ ಕರುಣಿ. ಕಪಟದ ವಂಚಕರ ಹೃದಯವನ್ನೇ ಸೀಳಿದ ದೇವಿ. ಕಪಟದ ವಂಚಕರ ಹೃದಯವನ್ನು ಸೀಳುವ. ತಡ್ತಟ್ಟಿ ಪುಡಿ ಗಟ್ಟಿ ಹೆದೆ ಮೆಟ್ಟಿ ನಿಲ್ಲುವೆ. ತಡ್ತಟ್ಟಿ ಪುಡಿ ಗಟ್ಟಿ ಹೆದೆ ಮೆಟ್ಟಿ ನಿಲ್ಲುವೆ. ಪ್ರಿಯೇ ಏಕೆ ಚಿಂತಿಪೆ ದ್ರುಪದ ನಂದಿನಿ? ಭಯವ ಬಿಡೆ ಪಾಂಚಾಲಿ ಪರಮ ಸದ್ಗುಣಿ. ಪ್ರಿಯೇ ಏಕೆ ಚಿಂತಿಪೆ ದ್ರುಪದ ನಂದಿನಿ? ದ್ರುಪದ ನಂದಿನಿ, ದ್ರುಪದ ನಂದಿನಿ. ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ಈ ದ್ರೌಪದಿ ಅಳುವಿಗೆ ಒಂದಲ್ಲ 10 ಕಾರಣಗಳಿರುವು. ನೀವು ಪುರುಷರು, ನಿಮಗೆ ಯಾರಾದರೂ ದುರ್ವಾಕ್ಯಗಳನ್ನಾಡಿ ಅಪಮಾನ ಮಾಡಿದ್ದಾದರೆ ನೀವೇ ಅವರಿಗೆ ಸರಿಯಾದ ಪ್ರತಿಕಾರ ಮಾಡುವರು. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಅವರು ಪರರನ್ನು ಆಶ್ರಯಿಸಬೇಕು. ನಮ್ಮ ಆತ್ಮ ಗೌರವಗಳನ್ನು ಕಾಪಾಡಿಕೊಳ್ಳಲು ನಮಗೆ ನಿಮ್ಮಂತಹ ಪುರುಷರ ಆಶ್ರಯವೂ ಬೇಕು. ಹೇ ದೇವ, ಎಂತಹ ಅಪರಾಧಿನ ಸ್ತ್ರೀ ಜಾತಿ ಅನ್ನೋದು ಏಕೆ ತಾನೇ ಸೃಷ್ಟಿಸಿದೆ ತಂದೆ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಭಗವತ್ ಸ್ವರೂಪರಾದ ಋಷಿಮುನಿಗಳ ಆಜ್ಞೆ. ಕೈ ಹಿಡಿದ ಧರ್ಮಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ಋಷಿಗಳೇ ನಿಮಗೆ ಆಜ್ಞೆ ಮಾಡಿದ್ರಲ್ಲವೇ? ಪತಿಗಳಂತೆ ಪತಿಗಳು, ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ ಒಂದು ದಿನದ ಅವಿವೇಕದಿಂದ ಆದ ನಿಂದನೆಯು ನಮ್ಮನ್ನು ಸಾಯವರೆಗೂ ಬಿಟ್ಟಿದ್ದಲ್ಲ. ದೇವಿ, ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಿನ್ನಲ್ಲಿ ಎಷ್ಟೋ ಸಾರಿ ನಾನು ಕೇಳಿಕೊಂಡಿಲ್ಲವೇ? ಆದದ್ದು ಹಾಗೆ ಹೋಯಿತು, ಮರೆತು ಬಿಡು. ಈ ದಿನ ನೀನೇಕೆ ಹೀಗಿರುವೆ ನನ್ನೊಡನೆ ತಿಳಿಸಬಾರದೆ? ತಿಳಿಸುತ್ತೇನೆ ಪ್ರಾಣೇಶ್ವರ. ಆದ್ರೆ ಅದರಿಂದ ಆಗುವ ಪ್ರಯೋಜನವಾದ್ರೂ ಏನು? ಎಷ್ಟೇ ಆದ್ರೂ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ಅದು ಅಂದಿನ ಮಾತು. ಈಗ ನಾನು ಯಾರೋ ಆಜ್ಞಾಧಾರಕನೂ ಅಲ್ಲ. ಹಾಗಾದ್ರೆ ಈಗ ಹೇಳುತ್ತೇನೆ ಕೇಳಿ. ಈ ದಿವಸ ಹಸ್ತಿನಾಭಿಯ ಮಂದಿರಕ್ಕೆ ದೇವಿಯ ದರ್ಶನಕ್ಕೆಂದು ಹೋಗಿದ್ದೆ. ಅಲ್ಲಿಗ ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬಿಡಲು ದೂತನನ್ನು ಕಳುಹಿಸಿದ್ದಾರೆ, ಇನ್ನೇನು ಸಂಧಿಯಾಗುವುದು, ಆಗಲಾದ್ರೂ ಬಿಚ್ಚಿರುವ ಏನೇನು ಮುಡಿಯನ್ನು ಕಟ್ಟಿಸುವೆ ಎಷ್ಟೆಂದು ಕೇಳಿ ಕೇಕೆ ಹಾಕಿ ನಕ್ಕಳು ಪ್ರಾಣೇಶ್ವರ. ಏನು? ದುರ್ಯೋಧನನೊಡನೆ ಪುನಃ ಸಂಧಿಗೆ ಪ್ರಯತ್ನ? ಆ ಕುನ್ನಿ ದುರ್ಯೋಧನನೊಡನೆ ಪುನಃ ಸಂಧಿಗೆ ಪ್ರಯತ್ನ. ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು. ಯಾರು ಯಾರು ರಾಯಭಾರಕ್ಕೆ ಹೋದವರು? ಮತ್ತಿನ್ಯಾರು? ನಮ್ಮ ಅಣ್ಣನಾದ ಶ್ರೀಕೃಷ್ಣನಲ್ಲವೇನು? ಗೋಪಿಕಾಂಗನ್ಯರ ವಿಲಾಸ ವಿಭ್ರಮಗಳಲ್ಲಿ ಮಗ್ನನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಹೀಗಾಗಬಹುದೆಂದು ತಿಳಿದ್ದೆ. ಅದರಲ್ಲಿ ಆ ಪಾಂಚಾಲಿಗೆ ಏನೆಂದು ಉತ್ತರ ಕೊಟ್ಟೆ? ಆ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಅವಳ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟು ಬಂದಿದ್ದೇನೆ. ಏನೆಂದು ಕೊಟ್ಟೆ? ನಿನ್ನ ಕಟ್ಟಿರುವ ಮುಡಿಯನ್ನು ಬಿಡಿಸುವವರೆಗೂ ನನ್ನ ಬಿಚ್ಚಿರುವ ಈ ಮುಡಿಯನ್ನು ಕಟ್ಟಿಸುವುದಿಲ್ಲವೇ ಭಾನುಮತಿ ಎಂಬುದಾಗಿ. ಚಮತ್ಕಾರದ ಉತ್ತರ. ಜಾಣೆ ನಿನ್ನಾಣೆ ಪ್ರಾಣೇಶ್ವರ.
ಜಾಣೆ ಮುದ್ದಾಡುವೆನು ಬಾರೆ ಈ ಭೀಮನ ಪ್ರೀತಿಯ ರಾಣಿಯು ನೀನೆ ಭೀಮನ ಪ್ರೀತಿಯ ರಾಣಿಯು ನೀನೆ ಜಾಣೆ ಮುದ್ದಾಡುವೆನು ಬಾರೆ ಕುರುಕುಲ ಹದಮರ ಪಿಡಿಯುತ್ತ ರಣದಳು ಕುರುಕುಲ ಹದಮರ ಪಿಡಿಯುತ್ತ ರಣದಳು ಕುರುವಂಶವ ನಾಶವ ಗೈವೆ ಕುರುಕುಲ ಹದಮರ ಪಿಡಿಯುತ್ತ ರಣದಳು ಕುರುವಂಶವನೇ ನಾಶವ ಗೈವೆ ದುರುಳದು ಶಾಸನ ರೊಡಲಂಬಗದೆ ದುರುಳದು ಶಾಸನ ರೊಡಲಂಬಗದೆ ಬೆಚ್ಚಿದ ಮುಡಿಯನ್ನು ಕಟ್ಟಿಸುವೆ ನನ್ನ ಸತ್ಯವೇ ಸ್ವಾಮಿ. ಬಿಚ್ಚಿದ ಮುಡಿಯನ್ನು ಕಟ್ಟಿಸುವೆನು ಜಾಣೆ ಮುದ್ದಾಡುವೆನು ಬಾರೆ ಈ ಭೀಮನ ಪ್ರೀತಿಯ ರಾಣಿಯು ನೀನೆ ಭೀಮನ ಪ್ರೀತಿಯ ರಾಣಿಯು ನೀನೆ ಜಾಣೆ ಮುದ್ದಾಡುವೆನು ಬಾರೆ ಸಮಯ ಪರಿಭವವ ಮರೆಯುವೆನೇನೆ ಗೈದ ಶಪಥವನ್ನು ಮರೆಯುವೆನೇನೆ ದೇವಿ ಸಮಯ ಪರಿಭವವ ಮರೆಯುವೆನೇನೆ ಗೈದ ಶಪಥವನ್ನು ಮರೆಯುವೆನೇನೆ ಚಿಂತೆಯೇತಕ್ಕೆ ದೃಪದ ಕುವರಿಯೇ ಚಿಂತೆಯೇತಕ್ಕೆ ದೃಪದ ಕುವರಿಯೇ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವೆ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವೆನು ಜಾಣೆ ಮುದ್ದಾಡುವೆನು ಬಾರೆ ಈ ಭೀಮನ ಪ್ರೀತಿಯ ರಾಣಿಯು ನೀನೆ ಭೀಮನ ಪ್ರೀತಿಯ ರಾಣಿಯು ನೀನೆ ಜಾಣೆ ಮುದ್ದಾಡುವೆನು ಬಾರೆ ಜಾಣೆ ಕಡು ಜಾಣೆ ಮುದ್ದಾಡುವೆನು ಬಾರೆ ಬಾಪು ಪಾಂಚಾಲಿ ಬಾಪು ಪ್ರಾಣೇಶ್ವರ ನೀನು ನಮ್ಮೊಡನೆ ಕದನವಾಡುವುದರಲ್ಲಿ ನಿನ್ನ ಚತುರತೆಯನ್ನು ಮುಗಿಸಿದ್ದೇ ಎಂದು ತಿಳಿದಿದ್ದೆ ಚತುರಳು ಮಹಾ ಚತುರಳು ಪ್ರಾಣೇಶ್ವರ ನಮ್ಮ ಸರಸ ಸಂಲಾಪಕ್ಕಾಗಿ ಇನ್ನೂ ಸಾಕಷ್ಟು ಸಮಯವಿದೆ ಅಲ್ಲವೇ ಸ್ವಾಮಿ ಸಮಯವಿದೆ ಶೃಂಗಾರಕ್ಕೆ ಭೀಮಾ ಸಮಯವಿದೆ ಶೃಂಗಾರಕ್ಕೆ ಭೀಮಾ ಸಮಯವಿದೆ ಶೃಂಗಾರಕ್ಕೆ ಭೀಮಾ ಭ್ರಮದೆಯ ಮನಕ್ಕಿಲ್ಲದಿರೆ ವಿರಾಮ ಅಲ್ಲವೇ ಸ್ವಾಮಿ ಭ್ರಮದೆಯ ಮನಕ್ಕಿಲ್ಲದಿರೆ ವಿರಾಮ ಸಮಯವಿದೆ ಮನ ಮುರಿಸುವ ಮಧುಹಾಸ ವಿಲಾಸ ಮನ ಮುರಿಸುವ ಮಧುಹಾಸ ವಿಲಾಸ ಕೌರವ ಶಿರವ ಧರೆಯೊಳು ನೀನು ಸ್ವಾಮಿ ಕೌರವ ಶಿರವ ಧರೆಯೊಳು ನೀನು ಚೆಲ್ಲುತ್ತ ಸೇರುವೆ
ಪ್ರಾಣೇಶ್ವರ ದೇವಿ ಚೆಲ್ಲುತ್ತಾ ಸೇರುವೆ ಪ್ರಿಯತಮೆ ಕಾಂತೆಯ ನೀನು ಪ್ರಾಣೇಶ್ವರ ಪ್ರಿಯತಮೆ ಚೆಲ್ಲುತ್ತ ಸೇರುವೆ ಕಾಂತೆಯ ನೀನು ಅಲ್ಲವೇ ಸ್ವಾಮಿ ಚೆಲ್ಲುತ್ತ ಸೇರುವೆ ಕಾಂತೆಯ ನೀನು ಸಮಯವಿದೆ ಶೃಂಗಾರಕ್ಕೆ ಭೀಮ ಸಮಯವಿದೆ ಪ್ರಾಣೇಶ್ವರ ದೇವಿ ಮರೆತು ಹೋದ್ರೇನು ಈ ಹಿಂದೆ ಬಿಚ್ಚಿದ ನನ್ನ ಕೇಶರಾಶಿಯನ್ನು ಕಂಡು ಗುರುಕುಲಾಂತಕ ಕಾಳರಾತ್ರಿ ಎಂದು ಸಂಬೋಧಿಸಿದರೆ ಮತ್ತೆ ಏನನ್ನೋ ಹೇಳಿದಿರಲ್ಲ ಪ್ರಿಯ ಪುನಃ ನನ್ನ ಬಾಯಿಂದ ಪ್ರತಿಜ್ಞೆ ವಾಕ್ಯಗಳನ್ನು ಕೇಳಲು ಅಪೇಕ್ಷಿಸಲ್ಲವೇ ಪ್ರಿಯತಮೆ ಮಾಡಿದ ಪ್ರತಿಜ್ಞೆಯಂತೂ ಮರೆಯುವಂತ ಹೇಳಿಯಲ್ಲ ಈ ಜಗಜಟ್ಟಿ ಭೀಮ ಆಹಾ ನಿಜವೇ ನಿಜವೇ ನೀವು ಮಾಡಿರೋ ಪ್ರತಿಜ್ಞೆ ಎಂದಿಗೂ ಮರೆಯುವವರಲ್ಲ ನೀವು ಆಡದಂತೆ ಮಾಡಬೇಕೆಂಬುದೇ ನನ್ನ ಇಚ್ಛೆ ಆದ್ರೆ ಏನು ಮಾಡಲಿ ಎಷ್ಟೇ ಆದ್ರೂ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇನು ಕೆರಳಿಸಬೇಡ ಪಾಂಚಾಲಿ ನನ್ನನ್ನು ಕೆರಳಿಸಬೇಡ ನಾನೀಗ ಯಾರ ಆಜ್ಞಾಧಾರಕನೂ ಅಲ್ಲ ಶಾಂತಿಯನ್ನು ಬಯಸುವವರು ಸಂಧ್ಯಾ ಪ್ರಸ್ತಾಪದಲ್ಲಿ ತೊಡಗಲಿ ಧರ್ಮ ಪಾರಾಯಣ ಯುಧಿಷ್ಠ ನಾನು ಯುದ್ಧವನ್ನು ಬಲು ಆತುರದಿಂದ ನಿರೀಕ್ಷಿಸುತ್ತಿದ್ದೇನೆ ಧರ್ಮ ಪಾರಾಯಣನ ಯುಧಿಷ್ಠಿರನು ದುರ್ಯೋಧನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ ನೋಡುವಣ್ಣ ಆಗಲೇ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿದ್ದಾನೆ ಈತನನ್ನು ಸಮಾಧಾನ ಪಡಿಸಲು ನಿನ್ನ ಹೊರತು ಮತ್ತಾರು ಸಕ್ತರಲ್ಲ ಈ ಸಾರಿ ಇವನ ಕೋಪಕ್ಕೆ ದ್ರೌಪದಿಯೇ ಕಾರಣವೆಂದು ತೋರುವುದು ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣರೆಂದು ಪಾಂಚಾಲಿ ಸಮಾಚಾರವೇನು ಅಣ್ಣನೇಕೆ ಸಿಟ್ಟಾಗಿರುವನು ಕರುಣಿ ನಿನ್ನನು ನಾವು ಪಾಂಚಾಲಿ ಕರುಣಿ ನಿನ್ನನು ನಾವು ಕೊರಗಿಸುತ್ತೀವೆವು ಕೊರಗುವೆಯೇ ಕೆಲೆಯೇ ಮಾನಿನಿ ಮಣಿಯೋಳೆ ಕೊರಗುವೆಯೇ ಕೆಲೆಯೇ ಪಾಂಚಾಲಿ ಧರ್ಮ ಜನಾಜ್ಞೆಯ ನೀರಲಾರದೆ ನಾವು ಧರ್ಮ ಜನಾಜ್ಞೆಯ ನೀರಲಾರದೆ ನಾವು ವೈರವ ಮರೆತೆವು ಪಾಂಚಾಲಿ ಆಹಾ ವೈರವ ಮರೆತೆವು ಸೈರಿಸು ಕೋಪವ ಮರುಗುವೆಯೇ ಕೆಲೆಯೇ ಮಾನಿನಿ ಮಣಿಯೋಳೆ ಮರುಗುವೆಯೇ ಕೆಲೆಯೇ ಪಾಂಚಾಲಿ ಅಣ್ಣನೇಕೆ ಸಿಟ್ಟಾಗಿರುವನು ಏ ನಿಮ್ಮ ಪ್ರಶ್ನೆಗೆ ಏನನ್ನ ಬಿರುಗುದಲು ಸರಿಯಾದ ಉತ್ತರವನ್ನೇ ಕೊಡಬಲ್ಲದು ಅಗ್ರಜ ಸಮಯಕ್ಕೆ ಸರಿಯಾಗಿಯೇ ಬಂದೆ ನನಗೆ ಯಾರಲ್ಲಿಯೂ ಕೋಪವಿಲ್ಲ ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ವಿಷಯ ತಿಳಿಸಬೇಕೆಂದಿದ್ದನು ಆದರೆ ಈಗಲೇ ನಿಮ್ಮಿಬ್ಬರ ಸಮ್ಮುಖದಲ್ಲಿ ಈಗಲೇ ತಿಳಿಸಿಬಿಡುವೆ ಈ ಸಂಧ್ಯಾ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು ಅರ್ಜುನನು ಅನುಮೋದಿಸಬಹುದು ನಕಲ ಸಹದೇವರು ಸುಮ್ಮನಿರಬಹುದು ಆದರೆ ಈ ದಾಸ್ಯ ವೃತ್ತಿಯನ್ನು ಪಾಂಡವರ ಕಳಂಕವೆಂದೇ ಭಾವಿಸುವೆನು ಈ ಕಂಡವರ ಮನೆಯ ಬಾಗಿಲಲ್ಲಿ ಸಂಧ್ಯಾಚರಣೆ ಮಾಡಲು ಪಾಂಡು ರಾಜೇಂದ್ರನು ನಮ್ಮನ್ನು ಪುತ್ರರನ್ನಾಗಿ ಪಡೆದಿಲ್ಲ ಈ ಅಪಮಾನವು ನಿಮಗೆ ಸಹ್ಯವಾಗಬಹುದು ಆದರೆ ಇನ್ನೊಂದು ಗಳಿಗೆಯೂ ನಾನಿದ್ದನ್ನು ಸಹಿಸುವುದಿಲ್ಲ ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯನವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ ನಾನು ಮತ್ತು ಈ ನನ್ನ ಗದೆ ಇವೆರಡೇ ಸಾಕು ಇಡೀ ಕುರುಕುಲವನ್ನು ಸಂಪೂರ್ಣವಾಗಿ ನಾಶ ಮಾಡಬಲ್ಲದು
ನೀವು ನಿಶ್ಚಿಂತರಾಗಿ ಸಂಧ್ಯಾ ಪ್ರಸ್ತಾಪದಲ್ಲಿ ತೊಡಗಿರಿ. ನಾನು ನನಗೆ ತೋರಿದ್ದನ್ನೇ ಮಾಡುತ್ತೇನೆ. ನಿಲ್ಲು ಸಹೋದರ, ನಿಲ್ಲು. ಮಡದಿ ಪಂಚಾಲಿಯ ಬಿರುಮುಡಿ ಶಾಪವು ಮಡದಿ ಪಂಚಾಲಿಯ ಬಿರುಮುಡಿ ಶಾಪವು ಕುರು ಸಂಜಾತರ ಮರಳಿಸದಿರುವುದೇ ಕೋಪ ಮಾಡಬೇಡಣ್ಣ. ಧರ್ಮಜನು ನಮಗಿಂತ ಹಿರಿಯನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ನಮಗೆ ಅನುಚಿತ. ಏನು ಹೇಳುವೆ ಪಾಂಚಾಲಿ? ಧರ್ಮ ಧರ್ಮ ಎಂದು ಹಂಬಲಿಸುತ್ತಾ ಕ್ಷತ್ರಿಯರ ಧರ್ಮವೇನೆಂಬುದನ್ನು ಮರೆಯುವುದು ನಿಮಗೆ ಉಚಿತವಲ್ಲವೇ ಪ್ರಾಣೇಶ್ವರ? ಪಾಂಚಾಲಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಯುದ್ಧವು ಎಂಥ ಘೋರ ಕರ್ಮ ಎಂಬುದನ್ನು ನೀನು ತಿಳಿದಿಲ್ಲ. ನಾವು ಅಭಿಮಾನವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ನಮ್ಮ ಅವಿಚಾರಕ್ಕಾಗಿ ದುಃಖಿಸಬೇಕಾಗುವುದು. ಅದಕ್ಕಾಗಿಯೇ ನಾನು ಸಂಧಿಗಾಗಿ ಇಷ್ಟೊಂದು ಸರ್ವ ಪ್ರಯತ್ನವನ್ನು ಮಾಡುತ್ತಿರುವುದು. ರಾಜೇಂದ್ರ, ದೌಮ್ಯನನ್ನು ಸಂಧಿಗೆ ಕಳುಹಿಸಲು ಅಪಮಾನ ಹೊಂದಿದೆ. ಕುಲಪುರೋಹಿತರನ್ನು ಕಳುಹಿಸಲು ಏದೋ ಮದುವೆ ಔತಣಕೂಟವೆಂಬ ಕನಿಷ್ಠ ಪರಿಜ್ಞಾನವೂ ನಿಮಗಿಲ್ಲದೆ ಹೋಯಿತು. ಈಗ ಪುನಃ ಶ್ರೀಕೃಷ್ಣ ಪರಮಾತ್ಮನನ್ನು ಅಪಮಾನಕ್ಕೆ ಗುರಿಪಡಿಸಿದಿರಲ್ಲ ಎನ್ನುವ ಚಿಂತೆ ನನ್ನನ್ನು ಕಾಡ ಹತ್ತಿದೆ. ಜಯ ಜಯ ಶ್ರೀಕೃಷ್ಣ, ಜಯ ಜಯ ಯದುಪತಿ. ಅರ್ಜುನ, ಏನಿ ಕೋಲಾಹಲ? ನಾನಿನ್ನು ಹೊರಡುವೆನು. ಈ ಸಂಧ್ಯಾ ಫಲಾಫಲಗಳನ್ನು ಕೇಳುವುದರಿಂದ ನನಗಾಗುವ ಪ್ರಯೋಜನವೂ ಇಲ್ಲ. ನಿಮ್ಮ ಅಪೌರುಷ ವರ್ತನೆ ಪುರಸ್ಕಾರವೂ ನಿಮಗೆ ಇರಲಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯ ನನಗಿರಲಿ. ಪ್ರಾಣೇಶ್ವರ, ಸ್ವಲ್ಪ ಸಮಾಧಾನರಾಗಿ. ಅದು ಯದುಪತಿ ನಮ್ಮನ್ನು ನೋಡಾಗುತ್ತಾ ಇತ್ತ ಕಡೆ ಬರುತ್ತಿರುವರು. ಅವರಿಂದ ರಾಜ್ಯಸಭೆ ಸಮಾಚಾರ ತಿಳಿದು ಬಳಿಕ ನಿಮ್ಮ ಇಷ್ಟದಂತೆ ಮಾಡಬಹುದಲ್ಲ? ಪರಮಾತ್ಮ ವಾಸುದೇವ, ಅಣ್ಣ ಆಶೀರ್ವದಿಸಣ್ಣ. ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ಪರಮಾತ್ಮ, ಇದೋ ನಾನು ನಮಸ್ಕರಿಸುವೆನು.
ಧರ್ಮನಂದನ. ಭಗವಂತನೇ ಮುಕ್ತಿಯ ಕೊಡುವ ಮುರಹರಿಯೇ ಭಕ್ತರ ಪೊರೆವ ಭಗವಂತನೇ ಮುಕ್ತಿಯ ಕೊಡುವ ಮುರಹರಿಯೇ ಭಕ್ತರ ಪೊರೆವ ಭಗವಂತನೇ ಮುಕ್ತಿಯ ಕೊಡುವ ಮುರಹರಿಯೇ ಭಕ್ತರ ಪೊರೆವ ಭಗವಂತನೇ ಮುಕ್ತಿಯ ಕೊಡುವ ಮುರಹರಿಯೇ ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಮಾಧವ ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಮಾಧವ ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಕರುಣಾನಿಧಿ ಮಾಧವ 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 ಪರಮಾತ್ಮ ಹೋದ ಕಾರ್ಯವೇನಾಯಿತು? ಹೋದವರಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಸಂಧಿಯ ವಿಚಾರವೂ ನಡೆಯಿತಷ್ಟೇ. ಓಹೋ, ನಡೆಯಿತು. ಪಾಂಚಾಲಿ, ಇನ್ನಿಲ್ಲಿರುವುದು ನನಗೆ ಉಚಿತವಿಲ್ಲ. ಅವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ಸ್ವಾಮಿ, ಸ್ವಲ್ಪ ಸಮಾಧಾನರಾಗಿ ಮೊದಲು ಅಣ್ಣನ ಮಾತು ಮುಗಿಯಲಿ. ನಿಮ್ಮ ಅಣ್ಣನ ಮಾತು ಮುಗಿಯುವಷ್ಟರಲ್ಲಿ ನನ್ನ ತಾಳ್ಮೆಯೂ ಮುಗಿಯುವುದು. ಯದುಪತಿ, ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆ ನಡೆಯಿತು. ನಾನಿನ್ನು ತಡೆಯಲಾರೆ ರುಕ್ಮಿಣಿಪತಿ. ಈ ಸಮಸ್ಯೆ ಮಾತು ನನಗೊಪ್ಪದು. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ನಾನು ಹೋಗಿದ್ದು ಅದಕ್ಕಾಗಿ ಅಲ್ಲವೇ? ಕೃಷ್ಣ, ಈಗ ನಿನ್ನ ಅಭಿಮತವೂ ತಿಳಿಯಿತು. ಅಜ್ಞಾತವಾಸ ನೆಪದಿಂದ ಅರ್ಜುನನು ಕೈಗೆ ಬಳೆ ತೊಟ್ಟನು. ಆದರೆ ಈ ಸಂಧಿ ವಿಚಾರವಾಗಿ
ನಮ್ಮೆಲ್ಲರಿಗೂ ಬಳೆಯನ್ನು ತೊಡಿಸಲು ಅವೆಣಿಸುತ್ತಿರುವ ಏ ಯಾದವಾಗ್ರಣಿ, ಈ ಪಾಂಡುಪುತ್ರರ ಮೇಲೆ ನಿನಗಿಷ್ಟೊಂದು ಆಕ್ರೋಶ ಬೇಕೆ? ಭೀಮಸೇನ, ನಿನಗಿಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದೆ ಎಂದು ನಾನು ಹೇಳಲಿಲ್ಲವೇ? ಸ್ವಾಭಿಮಾನ ಶೂನ್ಯವಾದ ಈ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗದೆ ಅಂತಹ ಸಂಬಂಧ ಇರುವುದು, ಅತ್ಯಂತ ನಿಕಟವಾದ ಸಂಬಂಧ ಇರುವುದು. ಪರಮಾತ್ಮ, ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದೆನು. ಅದಕ್ಕೆ ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ ಮುಂತಾದವರು. ಇನ್ನಿಲ್ಲಿ ನನಗೆ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದು ನಿಮ್ಮ ಇಚ್ಛೆ ಆಗಿತ್ತು. ಅದನ್ನು ಸಾಧಿಸಿದೆ ಕೃಷ್ಣ, ಚೆನ್ನಾಗಿಯೇ ಸಾಧಿಸಿದೆ. ಸಹೋದರರೇ, ನಾನಿನ್ನೂ ಹೊರಡುವೆನು. ಈ ಸಂಧ್ಯಾ ಫಲಗಳನ್ನು ಕೇಳುವುದರಿಂದ ನನಗಾಗುವ ಪ್ರಯೋಜನವೂ ಇಲ್ಲ. ನಿಮ್ಮ ಅಪೌರುಷವರ್ತನೆ ಪುರಸ್ಕಾರವನ್ನು ನೀವೇ ಪುಂಜಿಸಿರಿ. ಅದರಲ್ಲಿ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞಸೇನಿ, ನೀನು ನಿರಾಶರಾಗಬೇಡ. ಭೀಮನು ಬದುಕಿದ್ದರೆ ನಿನ್ನ ಶಪಥವನ್ನು ತೀರಿಸುವನು. ಭೀಮಸೇನ, ನೀನು ನಿಜವಾಗಿಯೂ ಹಿಡಿಂಬಾಪತಿಯೇ ಸರಿ. ನಿನಗಿಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸೆಯನ್ನಾಳುವುದು ಹೇಗೆ ಸಾಧ್ಯ? ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಕೃಷ್ಣ, ಸುಮ್ಮನೆ ನನ್ನನ್ನು ಕಾಡಬೇಡ. ಈ ಸಂಧಿಯ ಸುದ್ದಿಯು ನನಗೆ ಒಪ್ಪದು ಒಪ್ಪದು ಒಪ್ಪದು. ಭೀಮಸೇನ, ನಿನಗೆ ಒಪ್ಪುವ ವಿಷಯ ಹೊಂದಿರುವುದು. ಆ ದುರ್ಯೋಧನನು ನಿನಗೆ ಒಂದು ಪ್ರಿಯವಾದ ಸಂದೇಶವನ್ನು ಕಳಿಸಿರುವನು. ದುರ್ಯೋಧನನ ಸಂದೇಶ? ಆ ಕುಂದಿ ದುರ್ಯೋಧನ ಸಂದೇಶ? ಹಾಗಾದರೆ ಉದ್ದೇಶವು ಸಂಧಿ ಅಲ್ಲ ಕೃಷ್ಣ. ಹೇಳು, ಬೇಗ ಹೇಳು. ಅದನ್ನು ಕೇಳುವ ಮೊದಲು ನನ್ನ ಬಳಿಯಲ್ಲಿ ಈಗ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಿದ್ದಲ್ಲಿಯೇ ಹೇಳು. ಇಲ್ಲ, ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಈ ಅಪೋಸೇಕೆ ಕೃಷ್ಣ? ಪಾಚ್ಯವಲ್ಲ ಭೀಮಸೇನ, ನಿನ್ನನ್ನು ಕಂಡರೆ ಅಷ್ಟೊಂದು ಭಯ. ಎಲ್ಲಿ ನಿನ್ನ ಗದೆಯನ್ನು ಕ್ಷಣಕಾಲ ದೂರವಿಡಿದಿರು. ಈಗ ನನ್ನ ಬಳಿಯಲ್ಲಿ ಕೈಕಟ್ಟಿ ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ಹೇಳುವೆನು. ಇದು ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ನೀನು ಕೋಪ ಮಾಡುವುದಿಲ್ಲವಷ್ಟೇ? ಹಾಗಾದರೆ ಈಗ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ. ಅರ್ಜುನ, ಪರಮಾತ್ಮ, ನಿನಗ ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಅರ್ಜುನ, ಪರಮಾತ್ಮ, ಕ್ಷಣಕಾಲ ಈ ಗದೆಯನ್ನು ಹಿಡಿದಿರು. ಆಜ್ಞೆ ಮಾಧವ. ಯಾಜ್ಞಸೇನಿ, ಅಣ್ಣ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ನಿನ್ನ ಆಜ್ಞೆಯನ್ನು ನಾನು ಎಂದಾದ್ರೂ ಮೀರಿರುವೆನೆ ಅಣ್ಣ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದು ನನಗೊಂದು ಕಡೆ ಪುರಸ್ಕಾರ ರೂಪದಲ್ಲಿ ದೊರೆಯಿತು. ಇದರಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಅಣ್ಣ, ಪರಿಹಾಸ್ಯ ಮಾಡುತ್ತಿರುವೆಯಾ? ಪರಿಹಾಸ್ಯವಲ್ಲ ಸಹೋದರಿ, ಶತ್ರುಗಳ ಹೆಡೆಮುರಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾಪಂಡಿತಿಯಂತೆ. ಹಾಗೆ ಈ ನಿನ್ನ ಬಂಡಗಂಡನ ಕೈಗಳನ್ನ ಕಟ್ಟಲು ಬರುವುದೋ ಇಲ್ಲವೋ ನೋಡೋಣ. ಭೀಮಸೇನ, ಯಾಜ್ಞಸೇನಿ, ಕೃಷ್ಣನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು. ಅಬ್ಬಾ, ನನಗೀಗ ಸಮಾಧಾನವಾಯಿತು. ಈಗ ಕೇಳಿರಿ, ಎಲ್ಲರೂ ಕೇಳಿರಿ. ಧರ್ಮನಂದನ, ಪರಮಾತ್ಮ, ಕಿರೀಟಿ, ಪರಮಾತ್ಮ, ಯಾಜ್ಞಸೇನಿ, ಈ ಭೀಮನನ್ನು ಬಂಧಿಸಿರುವ ಹಗ್ಗವು ಆ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿತ್ತು. ಏನು ಹೇಳಿದ ಕೃಷ್ಣ? ಯಾರು ಈ ಕಾರ್ಯವನ್ನು ಮಾಡಿದವರು? ಮಾಡಿದವರು ಹರಿ ಪರಿಗೈದವ ದುರುಳನವನಾರಿ ಪರಿಗೈದವ, ಅವನಾರಿ ಪರಿಗೈದವ. ಗುರು ಸಭೆಯೊಳಗ ಅಪಮಾನ ಪಡಿಸಿದ ಗುರು ಸಭೆಯೊಳಗ ಅಪಮಾನ ಪಡಿಸಿದ ಹರಿ ಪರಿಗೈದವ, ದುರುಳನವನಾರಿ ಪರಿಗೈದವ, ಅವನಾರಿ ಪರಿಗೈದವ. ಕೇಶವಾನಿನ ರೀತಿಯು ನೀತಿಯಿಂದಲೇ ಬೇರುವುದು. ಕೇಶವಾನಿನ ರೀತಿಯು ನೀತಿಯಿಂದಲೇ ಬೇರುವುದು. ಈ ಸಮಯ ತಿಮನ ಕಾತುರ ಪಡುವುದು. ಈ
ಸಮಯತಿ ಮನ ಕಾತುರ ಪಡುವುದು ಹಾರಿ ಪರಿಗೈದವೋ ದುರುಳನವನಾರಿ ಪರಿಗೈದವೋ ಅವನಾರಿ ಪರಿಗೈದವೋ. ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಿದರೆ ಯಾರ್ಯಾರು ಆ ದುರಾತ್ಮರು? ಮತ್ತಿನ್ನಾರು? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ಅವನ ತಮ್ಮ ದುಶ್ಯಾಸನನು ಈ ಕಾರ್ಯವನ್ನು ಮಾಡಿದನು. ಇಂತಹ ಸಾಹಸ ಅವರಿಲ್ಲದೆ ಮತ್ತಾರಿಂದ ಸಾಧ್ಯ? ಅಗ್ನಿಸೇನಿ, ನನ್ನ ಕೈಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಯಾದವಾಗ್ರಣಿಯನ್ನು, ಪಾಂಡವರ ರಾಯಭಾರಿಯನ್ನು ಈ ರೀತಿ ಅಪಮಾನ ಪಡಿಸಿದರೆ ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಅಷ್ಟು ಮಾತ್ರವೇ ಅಲ್ಲ, ದುಡುಕುತ ನುಡಿದ ಕೌರವನೋ ಹಿಡಿಂಬಾಪತಿಯೇ ಕೇಳು. ಭೀಮಸೇನ, ದುಡುಕುತ ನುಡಿದ ಕೌರವನೋ ಹಿಡಿಂಬಾಪತಿಯೇ ಕೇಳು. ಕಡೆಗೊಯ್ಯುತ್ತವ ಗೈವೆ ಒಡೆ ನಾನು ರಾಜವ. ಭೀಮ, ಕಡೆಗೊಯ್ಯುತ್ತವ ಗೈವೆ ಒಡೆ ನಾನು ರಾಜವ. ಕೈವರಿಗೈದು ಗ್ರಾಮವ ಕೊಡನು ಭೀಮನಿಗೊಂದು. ಭೀಮಸೇನ, ಐವರಿಗೈದು ಗ್ರಾಮವ ಕೊಡನು ಕೊಡುವನು ರಾಜ್ಯವನೆಲ್ಲ ಮಡಿದ ಗೈಯಿಂದ. ಕೊಡುವನು ರಾಜ್ಯವನೆಲ್ಲ ಮಡಿದ ಗೈಯಿಂದ. ದುಡುಕುತ ನುಡಿದ ಕೌರವನೋ ಹಿಡಿಂಬಾಪತಿಯೇ ಕೇಳು. ಅಷ್ಟು ಮಾತ್ರವೇ ಅಲ್ಲ, ಅವನು ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿದೆ. 5 ಮಾರು ಭೂಮಿಯನ್ನು ಕೊಡಲು ಅವನು ಸಮ್ಮತಿಸಲಿಲ್ಲ. ಹಾಗೇನಾದರೂ ನೀವು ಭೂಮಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಹ್ವಾನದಲ್ಲಿ, ವೀರರತಿಕರ ಕೋಶದಲ್ಲಿ ದೊರಕುವುದಂತೆ. ಈಗ ಈ ಸಂದೇಶಕ್ಕೆ ಉಳಿದಿರುವುದು ನಮಗೊಂದೇ ಉತ್ತರ, ಅದು ಯುದ್ಧ. ಪರಮಾತ್ಮ, ನೀನು ತಿಳಿದಿರುವೆ ನಾನು ಯುದ್ಧವನ್ನು ಅಪೇಕ್ಷಿಸಿದ ಅಲ್ಲವೆಂದು, ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನು ಮಾಡಿದವನೆಂದು. ಪಾಂಚಾಲಿ, ಅಗ್ರಜ, ನೀನಾದರೂ ನನ್ನ ಕೈಗಳನ್ನು ಬಿಚ್ಚು. ಧನಂಜಯ, ನೀನಾದರೂ ಬಿಚ್ಚು. ಪರಮಾತ್ಮ, ನೀನು ಕಟ್ಟಿಸಿರುವ ಕೈಯನ್ನು ನೀನಾದರೂ ಬಿಚ್ಚು. ಯಾರು ಬಿಚ್ಚುವುದಿಲ್ಲವೋ? ಬೇಡ, ನಾನೇ ಬಿಚ್ಚಿಕೊಳ್ಳುವನು. ಅರ್ಜುನ, ಎಲ್ಲಿ ನನ್ನ ಗದೆ? ಇದು ಅಣ್ಣ. ಈಗ ಕೇಳಿರಿ ನನ್ನ ಪ್ರತಿಜ್ಞೆಯನ್ನು. ಆ ದಿನ ದುರ್ಯೋಧನನ ಒಡ್ಡೋಲಗದಲ್ಲಿ ನಮ್ಮ ದುರ್ದೈವವು ಕ್ರೌರ್ಯದ ಪರಮಾವಧಿಯನ್ನು ಮುಟ್ಟಿದಾಗ ಆ ದುಶ್ಯಾಸನಿಂದ ಅಪಮಾನಗೊಂಡು ಮುಕ್ತ ಕೇಶಿಯಾಗಿ ಪಾಂಡವರ ಅಪಕೀರ್ತಿ ರೂಪುಗೊಂಡಂತೆ ನಿಂತಿದ್ದ ಈ ಪಾಂಚಾಲ ರಾಜನಂದಿನಿಯ ಸಮ್ಮುಖದಲ್ಲಿ ಪ್ರತಿಜ್ಞೆ ಮಾಡಿದ್ದನು. ಈ ದಿನ ಯುದ್ಧವು ಸನ್ನದ್ಧವಾಗುವ ಮೊದಲು ಪುನಃ ಪ್ರತಿಜ್ಞೆ ಮಾಡುವನು. ನಾನು ವಾಯುದೇವರ ಅಂಶದಿಂದ ಜನಿಸಿದ್ದೇ ನಿಜವಾಗಿದ್ದರೆ ಆ ವೀರಮಾತೆ ಕುಂತಿ ದೇವಿ ಸ್ತನ್ಯಪಾನ ಮಾಡಿದ್ದೇ ಸತ್ಯವಾಗಿದ್ದರೆ ನಾಳಿನ ಯುದ್ಧದಲ್ಲಿ ಆ ದುರ್ಯೋಧನ 99 ಮಂದಿ ಸಹೋದರರನ್ನು ಸಮೂಲನವಾಗಿ ನಾಶ ಮಾಡಿ ಈ ನನ್ನ ಗದೆಯಿಂದ ಆ ದುರ್ಯೋಧನನ ತಡೆಯನ್ನು ನುಚ್ಚು ನೂರು ಮಾಡಿ ಈ ನನ್ನ ಎಡಗಾಲಿಂದ ಅವನ ರಾಜ ಕಿರೀಟವನ್ನು ಪುಡಿ ಪುಡಿ ಮಾಡಿ ಆ ದುರುಳ ದುಶ್ಯಾಸನ ವಕ್ಷಸ್ಥಳವನ್ನು ಬಗೆದು ಅವನ ಗುಂಡಿಗೆ ಬಿಸಿ ರಕ್ತದಿಂದ
ತಂದು ರಣಕ್ಕೆ ತಲೆಗಳನ್ನು ಕಟ್ಟಿ ರಣದೋಹ ಮುಗಿಸಿಕೊಳ್ಳುವೆ ಶೂನ್ಯತೆ ಕುಲ ಹೇಳಿಗಳನ್ನು ತಂದು ತಲೆಗಳನ್ನು ಕಟ್ಟಿ ರಣಗಳನ್ನು ಕೆಡು ರಣದೋಹ ಮುಗಿಸಿಕೊಳ್ಳುವೆ ರಣದೋಹ ಮುಗಿಸಿಕೊಳ್ಳುವೆ ಪರಮಾತ್ಮ ಪಾಂಡವರ ಸಿರಿಯ ತುರುಬಲು ಮುಟ್ಟಿದ ಚಂಡ ಗೌರವರ ಗುಂಡಿಗೆ ಪಾಂಡವರ ಸಿರಿಯ ತುರುಬಲು ಮುಟ್ಟಿದ ಚಂಡ ಗೌರವರ ಗುಂಡಿಗೆ ಚಂಡ ಎಲುಬುಗಳ ತುಂಡರಿಸಿ ರಣಗಂಡಿ ಔತಣ ಮಾಡಿಸುವೆ ಚಂಡ ಎಲುಬುಗಳ ತುಂಡರಿಸಿ ರಣಗಂಡಿ ಔತಣ ಗರ್ವ ಮೋಡಗಳ ಹಾಲ್ಬಡಿಸಿ ಭೀಮನ ಗದೆಯ ಪ್ರಚಂಡತ್ವವನ್ನು ತೋರ್ಪಡಿಸಿ ಮೋಡಗಳ ಹಾರ್ಬಡಿಸಿ ಭೀಮನ ಗದೆಯ ಪ್ರಚಂಡತ್ವವನ್ನು ತೋರ್ಪಡಿಸಿ ದರ್ಪದಿಂದಿರುವ ಕುರುವರ ಕಾಲ್ಗಳ ಪಿಡಿದು ದರ್ಪದಿಂದಿರುವ ಕುರುವರ ಕಾಲ್ಗಳ ಪಿಡಿದು ಗಿರನೆ ಗಿರನೆ ತಿರುಗಿಸಿ ನೆಲ ಕಾಪ್ಪಳಿಸಿ ಬಲ ಶೂನ್ಯತೆ ಬಲ ಹೇಳಿದ ಸರಿ ತಂದು ನನಗೆ ತಲೆಗಳನ್ನು ಕೊಚ್ಚಿ ರಣದೋಹ ಮುಗಿಸಿಕೊಳ್ಳುವೆ ರಣದೋಹ ಮುಗಿಸಿಕೊಳ್ಳುವೆ